ಸುಮ್ಮನೆ ಒಂದು ಅಂಕಿ ಸಂಖ್ಯೆ ತಮ್ಮ ಮುಂದೆ ಇಡಬೇಕು ಅಂತ ಅನಿಸ್ತಾ ಇದೆ ನನಗೆ. 21, 22, 23 ಈ 3 ವರ್ಷದಲ್ಲಿ 40,000 ಹೆಣ್ಣು ಮಕ್ಕಳು ಕಣ್ಮರೆ ಆದವು. ಈ 3 ವರ್ಷದಲ್ಲಿ 45,000 ಅಪ್ರಾಪ್ತ ಹೆಣ್ಣು ಮಕ್ಕಳು ಗರ್ಭಿಣಿಯಾದವು. ಈ 3 ವರ್ಷದಲ್ಲಿ 13,000 ಮಕ್ಕಳು ಕಾಣೆಯಾಗಿದ್ದಾರೆ. ಅಂದ್ರೆ ಎಂಥ ಭಯಾನಕ ಸ್ಥಿತಿಗೆ ದಿನೇ ಬರ್ತಾ ಇದ್ದಾವೆ. ಇತ್ತೀಚೆಗೆ ಅಶ್ವಿನ್ ಉಪಾಧ್ಯಾಯ ಅಂತನ್ನುವಂತ ಸುಪ್ರೀಂ ಕೋರ್ಟಿನ ಲಾಯರು ಅವರೊಂದು ವಿಡಿಯೋ ನೋಡಿದೆ ನಾನು. 75,000 ಮಕ್ಕಳು ಕಾಣೆಯಾಗಿದ್ದಾರೆ ಅನ್ನುವಂಥದ್ದು ಅವ್ರು ಹೇಳಿದ್ದು 2 ವರ್ಷದಲ್ಲಿ. 4 ರಾಜ್ಯದಲ್ಲಿ 75,000ಕ್ಕೂ ಹೆಚ್ಚು ಮಕ್ಕಳ ಕಾಣೆಯಾಗಿದ್ದಾರೆ. ಅವರು ಕೊನೆಗೆ ಅದನ್ನು ತನಿಖೆ ಮಾಡ್ತಾ ಎಲ್ಲಿ ಹೋಯ್ತು ಅಂದ್ರೆ ಮದರ್ಸಾಕ್ ಬಂದು ತಲುಪ್ತು. ಆ ಮಕ್ಕಳು ಮದರ್ಸಾದಲ್ಲಿ ಕಾಣೆಯಾಗಿದ್ದು ಪೊಲೀಸ್ ಸ್ಟೇಷನ್ದಲ್ಲಿ ರೆಕಾರ್ಡ್ ಆಗಿದೆ, ಆದ್ರೆ ಜಮಾ ಆಗಿದ್ದು ಮದರ್ಸಾದಲ್ಲಿ ಜಮಾ ಆಗಿದ್ದಾರೆ. ಇದು ಅವ್ರು ಹೇಳಿದ್ದೇನೆಂದ್ರೆ ಇದು ಇಡೀ ದೇಶದ ಮದರ್ಸಾದಲ್ಲಿ ಇರುವಂತ ಎಲ್ಲಾ ಮಕ್ಕಳ ಬಗ್ಗೆ ತನಿಖೆ ಆಗಬೇಕು. ಇವತ್ತೇ ಒಂದು ಪತ್ರಿಕೆಯಲ್ಲಿ ಓದಿದೆ ನಾನು, ಬಿಹಾರದಿಂದ ಇವತ್ತೇ ಪತ್ರಿಕೆಯಲ್ಲಿ ಇವತ್ತು ಬೆಳಗ್ಗೆ ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಬಿಹಾರದಿಂದ ಬಂಗಾರಪೇಟೆ ರೈಲ್ನಲ್ಲಿ 42 ಮಕ್ಕಳು ಅಪ್ರಾಪ್ತರು ಒಂದೇ ರೈಲಿನಿಂದ ಇಳಿದು ಕೂಡಲೇ ಯಾರೋ ಅಲ್ಲಿಯ ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾರೋ ಫೋನ್ ಮಾಡಿದ್ರು, ಪೊಲೀಸರು ಬಂದ್ರು, ಅರೆಸ್ಟ್ ಮಾಡಿದ್ರು. ಇವತ್ತು ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಅಂದ್ರೆ ಹಾವೇರಿಯ ಮದರ್ಸಾ ಕರ್ಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಇವತ್ತಿನ ಪತ್ರಿಕೆಯಲ್ಲಿದೆ.